ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವಿಶೇಷವಾಗಿ ಶಿವರಾತ್ರಿ ಸಜ್ಜಿಕೆ. ಈ ಶಿವರಾತ್ರಿ ದಿನದಂದು ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿ 5 ಬಿಲ್ಲಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಶಿವಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿ ತದನಂತರದಲ್ಲಿ ನಂದಿಯ ಕೊಂಬಿನಿಂದ ಶೃಂಗದ ಮೂಲಕವಾಗಿ ಶಿವನ ದರ್ಶನವನ್ನು ಪಡೆಯಿರಿ. ನಂದಿಯಕ್ಕಿನ ಮುಂಭಾಗದಲ್ಲಿ ಶಿವನನ್ನು ನೀವು ದರ್ಶನ ಮಾಡಬಾರ್ದು. ನಂದಿಯ ಹಿಂಭಾಗದಲ್ಲಿ ನಿಂತ್ಕೊಂಡು 2 ಕೊಂಬುಗಳ ಮಧ್ಯದಲ್ಲಿ ಬೆರಳನ್ನು ಇಟ್ಟು ಅದರಲ್ಲಿ ಶಿವ ದರ್ಶನವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡೋದರಿಂದ ನಕಾರಾತ್ಮಕ ಶಕ್ತಿಯಿಂದ ದೂರವಾಗಿ ಸಕಾರಾತ್ಮಕ ಶಕ್ತಿ ನಂದಿಕ್ಕಿನ ಮುಂದೆ ಹೋಗಿ ಯಾವತ್ತು ಶಿವ ದರ್ಶನ ಮಾಡಬಾರ್ದು. ಯಾಕಂದರೆ ಶಿವ ಮತ್ತು ನಂದಿಯ ಮಧ್ಯಭಾಗದಲ್ಲಿ ಈ ನಕಾರಾತ್ಮಕ ಶಕ್ತಿ ಪ್ರಚೋದನೆ ಆಗ್ತಾ ಬಂದಿರತಕ್ಕಂಥ ಭಕ್ತರು ಬೇಡಿಕೊಂಡಿರ್ತಕ್ಕಂಥ ವರ ಸಿದ್ಧಿ ಆಗಲಿ ವೃದ್ಧಿ ಆಗಲಿ ಅಂತ ನಂದಿ ಶಿವನ ಪ್ರಾರ್ಥನೆ ಮಾಡ್ತಿರ್ತಾನೆ. 2ರ ಮಧ್ಯೆಯಲ್ಲಿ ಒಂದು ರೇಡಿಯಸ್ ಬಂದಾಗ್ತದೆ. ಆ ರೇಡಿಯಸ್ ನಿಮಗೆ ಬಂದು ಅನಾರೋಗ್ಯದಿಂದ ಆಗ್ತದೆ. ಹಾಗಾಗಿ ಯಾವಾಗಲೂ ಶಿವನ ದರ್ಶನ ಮಾಡಬೇಕಾದ್ರೆ ಈ ರೀತಿಯಾಗಿ ನಂದಿಯ ಹಿಂಬದಿಯಲ್ಲಿ ನಿಂತ್ಕೊಂಡು ಶಿವನ ದರ್ಶನ ಮಾಡಬೇಕು. ಅದಾದ ನಂತರ ಈ ರೀತಿಯಾಗಿ ಶೃಂಗದಲ್ಲಿ ಶಿವನ ನಂದಿಯ 2 ಕೊಂಬಲ್ಲಿ ಹೀಗೆ ದರ್ಶನವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ಅವಾಗ ಹೇಳಿದಾಗೆ ಸಸ್ಯದೋಷ ನಿವಾರಣೆ ಆಗ್ತದೆ ಮತ್ತು ಶಿವನ ಆಯುಷ್ಯು